ಒಂದು ಹೆಂಗೆ ಗೊತ್ತೇನಪ್ಪ ಇದು ನೀನು ಮಾಡ್ತೀವಿ ಒಂದು ವಿಡಿಯೋ ಮಾಡಲ್ಲಿ ಯಾಕೆ ಗಿಡ ಹೇಳ್ರಿ ಹೇಳಿದ್ ನೀವು ಫಸ್ಟ್ ಪೂಜೆ ಮಾಡಿರೋದು ಅದಕ್ಕೆ ನಾವು ಮಾಡಿರಲ್ಲ ಇದು ಇದು ಐತ್ರಿ ಇದು ಐತಿ ಈಗ ಒಂಬಳು ಕಿತ್ತತಿ ಇದು ಇವು ಹಾಕ್ರಿ ಇವ್ರು ಯಾರೋ ಬಂದು ಏನೋ ಹೇಳೋದ್ರು ಅಂತ ತಿಳ್ಕೊಳ್ಳೋದು ಬೇಡ ಇದು ಕಿತ್ತತಿ ನಾನು ಹೇಳೋದು ಇದು ಯಾಕೆ ಕಾರಣಕ್ಕೂ ನಿಲ್ಲಲ್ಲ ನೀವು ಬೇಕಾದ್ರೆ ಬಂದು ಹೇಳಿ ಹೋಗ್ಲಿ ಇದು ನಿಲ್ಲಲ್ಲ ಯಾಕೆ ನಿಲ್ಲಲ್ಲ ಅಂದ್ರೆ ಇದು ಹೊಡಿತೈತಿ ಇದು ನಿಲ್ಲಿಸ್ತಾನೆ ಬೇಕಾದ್ರೆ ನೀವು ನೀವು ಅದ್ರ ಕುತಿ ಮಠ ಹಾಕಿದ್ರೆ ಇದು ಫಸ್ಟಿಗೆ ಕಿತ್ತದ್ದು ಯಾವ ನಿಲ್ಲಲ್ಲ ಇದು ನಿಲ್ಬೋದು ಇದು ಅಂತ ನಿಲ್ಲಲ್ಲ ಅರ್ಥ ಆಯ್ತಾ ಇದು ನಿಲ್ಲಲ್ಲ ಒಂದು ಆಮೇಲೆ ಇದು ನಿಲ್ಲಿಲ್ಲ ಇದು ನಿಲ್ಲಿಲ್ಲ ಇದುವರೆ ನಿಂತರೂ ಕೂಡ ಇದು ಕಾಯಿ ಹಣ್ಣು ಹೊಡಕ್ಕೆ ಬರ್ತೈತಿ ಕಾಯಿ ಬಿರಿ ಬರ್ತೈತಿ ನಮ್ದು ಹಾಕಿದ್ರೆ ಕಾಯಿ ಬಿರಿ ಬರಲ್ಲ ಕಾಯಿ ಸೈಜ್ ಆಕತಿ ಕುಂಚ ಒಣಗೋದು ಕಂಟ್ರೋಲ್ ಆಕತಿ ಕುಂಚ ಒಣಗೋದು ಕಂಟ್ರೋಲ್ ಆಕತಿ ಆ ಥರ ಹಂಗೆ ಒಣಗೋದು ಕಂಟ್ರೋಲ್ ಆಕತ್ರಿ ಅದು ಕಂಟ್ರೋಲ್ ಆಕತಿ ಅದಕ್ಕೆ ನಾವು ನಿಮಗೆ ಹೇಳೋದೇನು ಅಂದರೆ ಅಷ್ಟು ಹಾಕ್ಬೇಡ್ರಿ ನೀವು ಒಂದು 300 ಗಿಡ 400 ಗಿಡ ನೀವು ಹಾಕ್ರಿ ನಿಮಗೆ ರಿಸಲ್ಟ್ ಬಂತ ಮುಂದೆ ಹಾಕ್ರಿ ಇಲ್ಲ ಬೇಡ ಆಮೇಲೆ ಈಗ ಅಲ್ಲಿ ನೋಡಿದ್ವಲ್ಲ ಗಿಡನ ಆ ಗಿಡ ಇಂಪ್ರೂವ್ಮೆಂಟ್ ಆಗ್ಬೇಕದು ಇಲ್ಲಾಂದ್ರೆ ಸುಳಿ ಹೋಗ್ತದೆ ನೀವು ಅದು ಹಾಕ್ರಿ ಅದು ಇಂಪ್ರೂವ್ಮೆಂಟ್ ಆಗಲಿ ಅಂತ ಕೇಳ್ರಿ ನಾನೇನು ಹೊಸಬಲ್ಲಿ ಊರಿಗೆ ಬರ್ತಾ ಇರ್ತಾರೆ ನೀವೆಲ್ಲ ಇಷ್ಟೆಲ್ಲ ಹೇಳಿ ಮೇಲೆ ನಾವೇನು ಇದು ಮಾಡಲ್ರಿ ಅದು ಏನು ಪ್ರಾಬ್ಲಮ್ ಅಂತೀರಿ ಅದು ವರ್ಷ ಆತು ಈಗ ಅದು ಫಲ ಹೊಡೆದ ಆ ಥರ ಹೊಡೆದು ಮಾಡೋದು ವರ್ಷ ಆತು ಮತ್ತು ಕಂಟಿನ್ಯೂ ವರ್ಷ ಆತು ರೋಗ ಅದು ಇದು ರೋಗದು ಅದು ಇನ್ನಷ್ಟು ದಿವಸ ಹೋದ್ರೆ ಸುಳಿನ ಹೋಗ್ತತ್ತದು ವಿಡಿಯೋ ಮಾಡಲ್ಲ ಅದು ಯಾಕೆ ವರ್ಷ ಆತು ನೋಡಿ ಕರೆಕ್ಟ್ ಪೂಜೆ ಮಾಡಿ ನಾವು ಸುಳಿ ಹೋಗತ್ರಿ ಅದು ಅದು ನೀವು ಹಾಕ್ರಿ ಅದು ಇಂಪ್ರೂವ್ಮೆಂಟ್ ಆಗಲಿಲ್ಲ ಕೇಳ್ರಿ ನೀವು ಹೌದ್ರಿ ಪೂರ್ತಿ ಇದು ಹೋಗ್ಬೇಕಿದು ಉದುರ್ಬೇಕನ್ನಂಥವು ಹಾಗೆ ಈಗಾಗಲೇ ಫಲ ಕೊಡಕತ್ತಿದ್ದು ನೋಡ್ರಿ ನಿಮಗೆ ಗೊತ್ತಾಗೈತಿ ಏನು ಐತಿ ಅಂದ್ರೆ ಇದೆಲ್ಲ ಐತಲ್ಲ ಇದು ಐತಲ್ಲ ಇದು ಇಂಪ್ರೂವ್ಮೆಂಟ್ ಆಮೇಲೆ ಇದು ಐತಿ ನೋಡ್ರಿ ಆಲ ಇದಕ್ಕೆ ಸ್ಟಾರ್ಟ್ ಆಗೈತೆ ನೋಡ್ರಿ ಆಲ ಮ್ಯಾಗ ಗರಿ ಚೇಂಜ್ ಆಗೈತಿ ಇದು ಅದಕ್ಕೆ ನಾನು ನಿಮಗೆ ಬರ್ರಿ ಹೊಲಕ್ಕೆ ಅಂತ ಹೇಳಿದ್ನ ಇದು ಗರಿ ಚೇಂಜ್ ಆಗೈತಿ ಇದು ನೋಡ್ರಿ ಇನ್ನು ಏನಲ್ಲ ಇದು ಇವು ನೋಡ್ರಿ ಗಿಡಗಳು ಹೆಂಗ ಈ ಅಣ್ಣವ್ರಿಗೂ ಆ ಹೊಲ ಎಲ್ಲ ಹುಡುಕಿರೋ ಒಂದು 10-12 ಗಿಡ ಅದಾವ 15-20 ಗಿಡ ಅದಾವ ಅದನ್ನು ತೋರಿಸಿದ್ವಿ ಇದು ಹಾಕ್ರಿ ಆಮೇಲೆ ಕೆಳಗ ನಮ್ದು ಹಂಗಾಗತ್ರಿ ಒಣಗ್ತತ್ರಿ ಮೇಲೆ ಚೆನ್ನಾಗಿರ್ತಾವ ಗಿಡ ಕೆಳಗ ಒಣಗ್ತದೆ ಮೆತ್ತನೆಲ್ದಾಗ ಒಣಗ್ತದೆ ನಾನು ಇನ್ನೊಂದು ಸರಿ ಬರ್ತಾನೆ ಇನ್ನೊಂದು ಸರಿ ಬಂದಾಗ ನೀವು ತಗೊಂಡು ಬಿಡ್ರಿ ಮಣ್ಣು ಚೆಕ್ ಮಾಡೋಣ ನಾನು ಕಾರ್ನಾಗ ಇಟ್ಟಿರ್ತಾನೆ ತರಲಿಲ್ಲ ಹೌದು ಮಣ್ಣು ಚೆಕ್ ಐತ್ರಿ ಕಾರ್ ಮನೆಗೆ ಐತಿ ಕಾರ್ ಮನೆಗೆ ಐತಿ ಮಣ್ಣು ಚೆಕ್ ಮಾಡೋದೈತಿ ಮಣ್ಣು ಚೆಕ್ ಮಾಡೋಣ ಅದು ಒಂದೊಂದು ಕಡೆಗೆ ಒಂದೊಂದು ಥರ ಇರ್ತದೆ ಮಣ್ಣು ಅದು ಮಣ್ಣು ಈಗ ಹೆಂಗೆ ಗೊತ್ತರ ನಿಮಗೆ ಮನುಷ್ಯಾಗೆ ಡಾಕ್ಟ್ರ್ ಹೇಳ್ತಾರೆ ಕ್ಯಾಲ್ಸಿಯಂ ಕಮ್ಮಿ ಆಗೈತಿ ಮನುಷ್ಯಾಗೆ ಕ್ಯಾಲ್ಸಿಯಂ ಕಮ್ಮಿ ಆಗೈತಿ ಅಂತ ಹೇಳ್ತಾರೆ ಡಾಕ್ಟ್ರು ಆ ಥರ ಕೆಲವೊಂದು ಭೂಮಿಯಾಗೆ ಕ್ಯಾಲ್ಸಿಯಂ ಕಮ್ಮಿ ಆಯ್ತು ಅಂದರೆ ಆ ಥರ ಗಿಡ ಭಾರಿ ಚೆನ್ನಾಗಿರ್ತೈತಿ ಫಲ ಬರೋಲ್ಲ ಅದನ್ನು ನೋಡಿದರೆ ಇಲ್ಲಿ ಇಟ್ಟು ನೋಡಿ ಇಲ್ಲೊಂದು ಹತ್ರ ಇಟ್ಟು ಅಲ್ಲೊಂದು 2 ಹತ್ರ ಇಟ್ಟರೆ ಅದು ಯಾವ ಕಡೆಗೆ ಎಷ್ಟಿಷ್ಟು ಸಿಂಟಮ್ಸ್ ಐತಿ ಅನ್ನೋದು ನನಗೆ ಮಿಷಿನ್ ತೋರಿಸ್ತದೆ ಅದನ್ನು ನೋಡೋಣ ನೋಡಿ ಮಾಡೋಣ ಇಲ್ಲದೆ ನೀವು ತರ್ರಿ ಮತ್ತು ಬರೋ ಮುಂದೆ ಹಂಗೆ ಅಂದರೆ ತರ್ತಾವೆ ನಿಮ್ಗೆ ಅರ್ಧ ಹೊಲಕರ ಕೇಳ್ರಿ ಒಟ್ಟು ಕೇಳ್ರಿ ರಿಸಲ್ಟ್ ಮಾತ್ರ ಪಕ್ಕಾ ರಿಸಲ್ಟು ಅಂತ ನಾನು ಹೇಳ್ತೇನೆ ಯಾಕಂದ್ರೆ ನಾವೇನು ನಾನು ಹೇಳಿಲ್ಲ ಎಷ್ಟು ಅದಾವೆ ಹೇಳ್ರಿ ಗಿಡ ಇಲ್ಲೇ ಅದಾವ ನೋಡ್ರಿ ಒಂದು 600 ಗಿಡ ಅದ ನೋಡಿ 600 ಗಿಡ ಅಂದ್ರೆ ಎಲ್ಲ ಹೇಳ್ತಾನೆ ಸುಲ್ತಾನ್ ಸರ್ ಮಾಹಿತಿ ಕೊಡಕತ್ತಾರ ಸರ್ವಸರಿ ಕಂಪ್ನಿಯಿಂದ ಎಲ್ಲ ಮಾಹಿತಿ ಕೊಡಕತ್ತಾರ 900 ಗಿಡ ಚಲೋ ಕಂಪ್ನಿ ನಮ್ಮ ಪ್ರಾಡಕ್ಟ್ ಹಾಕಿ ಗಿಡ ಇಲ್ಲೆಲ್ಲ ಒಣಗ್ಕೊಂಡಿದೆ ಅಡಿಕೆ ಗಿಡ ಒಟ್ಲೆ ಆಗ್ಯದ ಈಗ ನಮ್ಮ ಸರ್ಫ್ ಸರ್ ಆಯ್ತು ನಮ್ಮ ಸುಲ್ತಾನ್ ಸರ್ ಆಯ್ತು ನಮ್ಮದು ಪ್ರಾಡಕ್ಟ್ ಭಾಳ ಚೆನ್ನಾಗಿದೆ ಹಾಕಿ ನೋಡಿರಿ ಒಂದು ಚೆಕ್ ಮಾಡ್ಬೇಕಂತ ಹೇಳ್ತಾರೆ ಒಂದು ಚೆಕ್ ಮಾಡಿ ವ್ಯವಸ್ಥೆ ಕೊಡ್ತಾವೆ ಹೊಲ್ಗೊಳಗೆ
ನೀವು ಎದೇದಕ್ಕಿದು ದೇವರಾಜ್ ಸರ್ ಆಯ್ತು, ಇಂಪ್ರೂವ್ಮೆಂಟ್ ಬ್ಯಾಡಗಿ ಆಗಕ್ಕೆ ಆಮೇಲೆ ದಾವಣಗೆರೆ ದೇವರಾಜ್ ಸರ್ ಆಯ್ತು, ಬ್ಯಾಡಗಿ ದೇವರಾಜ್ ಸರ್ ಆಯ್ತು, ಸೋಮಶೇಖರ್ ಸರ್ ಆಯ್ತು. ನಮ್ಮ ಸರ್ವಾಶ್ರೀ ಕಂಪ್ನಿಯಿಂದ ಪ್ರಾಡಕ್ಟ್ ಭಾರಿ ಇಂಪ್ರೂವ್ ಚೆನ್ನಾಗಿದೆ. ನಾನು ಸತ್ರಿಗೆ ಯೂಸ್ ಮಾಡಿದ್ದೀನಿ, ಮಂಡಿಗೆ ಆಗಲಿ ಮೊಣಕಾಲು ನೋವಿಗೆ ಆಗಲಿ ಒಂದು ಚೆನ್ನಾಗಿದೆ. ಚಾ ಪುಡಿ ಆಗಲಿ ಒಳ್ಳೆಣ್ಣೆ ಆಗಲಿ ಎಲ್ಲವೂ ಯೂಸ್ ಮಾಡಿದ್ದೇನೆ ನಾನು. ಚೆನ್ನಾಗಿದೆ ಪ್ರಾಡಕ್ಟ್. ನೋಡಿ ಇದೆಲ್ಲ ಈ ಥರ ಇದೆ, ಗಿಡ ಒಣಕ್ಕೊಂಬಿಟ್ಟಿದೆ. ಆಮೇಲೆ ಇದು ಐತಲ್ಲ ದೊಡ್ಡ ಮರ ಪೂಜೆ ಮಾಡಿದ್ರಂತ ಮರ. ಇಂಥದ್ದು ಹೊಲ್ದಾಗ ಭಾಳ ಇತ್ತು, ಭಾಳ ಹೊಲಗಳಾಗ ಇತ್ತು ಅಂದರೆ ಅದಕ್ಕೆ ಇನ್ನೊಂದು ಐಟಮ್ ಬರ್ತದೆ. ಅದು ಅರ್ಧ ಲೀಟ್ರ್ ಬರುತ್ತೆ, 650 ರೂಪಾಯಿ ಅರ್ಧ ಲೀಟ್ರು. ಅದನ್ನು ಕೊಡ್ತೇವೆ. ಇದಕ್ಕೆ ಇದು ನಿಮ್ದು ಒಂದು ಅಲ್ಲೊಂದು ಇಲ್ಲೊಂದು ಅದಾವ, ಏನಾಗಲ್ಲ. ಇದಕ್ಕೆ ಇಂಪ್ರೂವ್ಮೆಂಟ್ ಆಗ. ಇವ್ರು ಹೊಲ್ದು ಓನರ್ ಕೆಂಪು ಶಿರಟ್ನವರು. ನಮ್ಮ ಸರ್ ಬಂದಾರ, ಸುಂತನ್ ಸರ್. ಹೋಟ್ಲಾಗ ಒಬ್ರಿಗೆ ಕೊಟ್ಟಾಗ ಅವ್ರಿಗೂ ಬಂದಾರ, ಅವರು ಹೊಲಕ್ಕೆ ಬಂದಾರ ಇಲ್ಲಿ ಹೊಲ ನೋಡೋಕೆ. ನಮ್ಮ ಸರ್ವಾಶ್ರೀ ಕಂಪ್ನಿಯಿಂದ ಥ್ಯಾಂಕ್ಸ್. ನೆಲ ಮೇಲೆ ಡಿಪೆಂಡ್. ಈಗ ನಿಮ್ದು ನೆಲ ಬಲ ಆಕತಿ, ಇಲ್ಲಿ ನೋಡಿ ಹಿಂಗೆ ನೆಲ ಅಲ್ಲ ಅಲ್ಲಿ ಕರೆಕ್ಟ್ ಏನ್ರಿ ಸೊಕರಿ ನೀವು ಅನುಭವ ನಾವು ಅಲ್ಲ, ಆದ್ರೆ ಹೇಳ್ತಾನೆ ನಿಮ್ದು ನೆಲ ಹಿಂಗೆ ಆಕತಿ, ನಮ್ದು ನೆಲ ಹಿಂಗೆ ಆಕತಿ. ಎಲ್ಲದು ಒಂದ ಅಲ್ಲ, ನಾನು ನೀನು ಒಂದ. ಮಾತ್ರ ಭಾರಿ ಅದ. ಯಾಕೆ ಬಂದು ಅಂತ ಕೇಳಿ ಹೇಳ್ತಾನೆ. ನೆಲ ಬಲ ನೆಲ ಅದ. ನೀನು ಹಿಂಗೆ ಒಗದ್ ಬಂದು ಮನೆ ಕುತ್ಕೊಂಡ್ರೆ ಬೆಳಿತೈತೆ ಅದ. ಇದು ಹಂಗಲ್ಲ, ನೀವು ಇಲ್ಲೇ ಕಡ್ಡಿ ಇಟ್ಕೊಂಡು ಕುತ್ಕೊಂಡ್ರೆ ಬೆಳೆಯೋಕೆ ಕಷ್ಟ ಐತಿ ಏನ್ರಿ ಸೊಕರಿ. ಇದು ಅಂಥ ಭೂಮಿ, ಅದು ಅಂಥ ಭೂಮಿ. ನಮ್ಮದು ಇದು ಸೇಮ್ ರೀ, ನಮ್ಮದು ಇಂಥದ್ದು ಬಂದು ಅಂದ್ರೆ ಇದು ಕೆಂಪು ಪದ್ಧತಿ ನಮ್ಗೆ ಬೆಳೆಯೋಕೆ ಬರ್ತದೆ. ಈ ರೋಡಿಗೆ ಮುಂದೆ ಬೆಳೆಯೋದು ಅದರಿಂದ ಸುಣಬುರ್ಲಿ ಅದು ಇದು ಒಳಗೆ ಸುಣಬುರ್ಲೆಲ್ಲ